ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ಇಂದು ನಾವು ಪ್ರಬಂಧ ಲೇಖನದ ಬಗ್ಗೆ ನೋಡೋಣ. ಪ್ರಬಂಧ ಲೇಖನದಲ್ಲಿ ಪೀಠಿಕೆ ಪ್ರಸ್ತಾವನೆ 1 ಮಾರ್ಕ್ಸ್ ಇರುತ್ತೆ, ವಿಷಯ ನಿರೂಪಣೆ 2 ಮಾರ್ಕ್ಸ್ ಇರುತ್ತೆ, ಭಾಷಾ ಶೈಲಿಗೆ ಮತ್ತು ಮುಕ್ತಾಯ ಅಥವಾ ಉಪಸಂಹಾರಕ್ಕೆ 1 ಮಾರ್ಕ್ಸ್ ಇರುತ್ತೆ. ಒಟ್ಟಾರೆ 4 ಅಂಕಗಳ ಪ್ರಬಂಧ. ಹಾಗಿದ್ರೆ ಈ ಪ್ರಬಂಧವನ್ನು ಬರೆಯುವಾಗ ಪ್ರಬಂಧವನ್ನು ಆಂಗ್ಲ ಸಾಹಿತ್ಯದ ಪ್ರಭಾವದಿಂದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ರೂಪ ಪಡೆದ ಗದ್ಯ ಪ್ರಕಾರ. ಪ್ರಬಂಧಗಳಲ್ಲಿ ಅನೇಕ ಬಗೆಗಳಿವೆ. ಪ್ರಬಂಧವನ್ನು ಬರೆಯುವಾಗ ಪ್ರಬಂಧದ ಭಾಷೆ ಸರಳವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು ಮತ್ತು ನಿಖರವಾಗಿರಬೇಕು. ವಿಷಯಕ್ಕೆ ಅನುಗುಣವಾಗಿ ಗಂಭೀರವಾದ ಅರ್ಥಪೂರ್ಣವಾದ ಶೈಲಿಯಲ್ಲಿರಬೇಕು. ನುಡಿಗಟ್ಟು ಲೋಕೋಕ್ತಿಗಳನ್ನು, ವಿಷಯಕ್ಕೆ ಸಂಬಂಧಿಸಿದ ಸುಪ್ರಸಿದ್ಧರ ಹೇಳಿಕೆಗಳನ್ನು ಸಮಂಜಸವಾಗಿ ಬಳಸುವುದರಿಂದ ಪ್ರಬಂಧದ ಮೌಲ್ಯ ಹೆಚ್ಚುತ್ತದೆ. ಲೇಖನ ಚಿಹ್ನೆಗಳನ್ನು ಕ್ರಮವರಿತು ಬಳಸಬೇಕು. ಭಾಷೆ ಮತ್ತು ಬರವಣಿಗೆಯಲ್ಲಿ ತಪ್ಪಿಲ್ಲದಂತೆ ಬರೆಯಬೇಕು. ಪ್ರಬಂಧದ ರಚನೆಯಲ್ಲಿ ಪ್ರಮುಖವಾಗಿ 3 ಹಂತಗಳಿವೆ. ಮೊದಲನೇ ಹಂತ ಪೀಠಿಕೆ. ಇದು ಪ್ರಬಂಧದ ವಿಷಯಕ್ಕೆ ಪ್ರವೇಶವಿದ್ದಂತೆ. ಇಲ್ಲಿ ವಿಷಯವನ್ನು ನೀಟಾಗಿ ಪ್ರಸ್ತಾಪಿಸಬೇಕು. ಪ್ರಬಂಧದ ವಿಸ್ತಾರಕ್ಕೆ ಅನುಗುಣವಾಗಿ ಚಿಕ್ಕದಾಗಿರಬೇಕು. ಎರಡನೇದಾಗಿ ವಿಷಯ ವಿವರಣೆ. ಇದು ಪ್ರಬಂಧದ ಬಹುಮುಖ್ಯವಾದ ಅಂಶ. ಇಲ್ಲಿ ವಿಷಯದ ಪೂರ್ಣ ವಿವರವನ್ನು ಅಂಕಿ ಅಂಶ ಉದಾಹರಣೆಗಳೊಡನೆ ಬೇರೆ ಬೇರೆ ವಾಕ್ಯಗಳಲ್ಲಿ ವಿವರಿಸಬೇಕು. ವಾಕ್ಯಗಳು ಚಿಕ್ಕದಾಗಿ ಚೊಕ್ಕವಾಗಿರಬೇಕು. ವಿಷಯಗಳ ಒಂದು ಅರ್ಥಪೂರ್ಣತೆಯನ್ನು ತಿಳಿಸುವಂತಿರಬೇಕು. ಪರಸ್ಪರ ವಿರೋಧ ವಿಚಾರಗಳಿರಬಾರ್ದು ಮತ್ತು ಸುಂದರವಾದ ಬರವಣಿಗೆ, ಆಕರ್ಷಕ ಶೈಲಿ, ಒಳ್ಳೆಯ ವಿಷಯಗಳ ಪ್ರಸ್ತಾವನೆ ಇಲ್ಲಿ ಇರಬೇಕು. ಈ ಒಂದು ಪ್ರಬಂಧಗಳು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ಪ್ರಬಂಧಗಳಾಗಿದ್ದಾವೆ. ಇನ್ನು 3ನೇ ಹಂತ ಅಂತ ನೋಡಿದಾಗ ಮುಕ್ತಾಯ ಅಥವಾ ಉಪಸಂಹಾರ ಅಂತ ಕೂಡ ಹೇಳ್ತೀವಿ. ಪ್ರಬಂಧ ಅರ್ಥಪೂರ್ಣವೆನಿಸಬೇಕಾದ್ರೆ ಈ ಭಾಗ ತುಂಬ ಮುಖ್ಯವಾಗುತ್ತೆ. ಪೀಠಿಕೆ ಮತ್ತು ವಿಷಯ ವಿವರಣೆ ಅಂಶಗಳನ್ನು ಇಲ್ಲಿ ಸಾರಾಂಶವಾಗಿ ನೀಡಬೇಕು ಹಾಗೂ ಚಿಕ್ಕದಾಗಿ ಚೊಕ್ಕದಾಗಿ ಹಿತಮಿತವಾಗಿ ಮುಕ್ತಾಯ ಆಕರ್ಷಕವಾಗಿರಬೇಕು. ಪ್ರಬಂಧವನ್ನು ಬರೆಯುವಾಗ ಭಾಷೆಯ ಮೇಲಿನ ಪ್ರಭುತ್ವ, ನಿರೂಪಣಾ ಶೈಲಿ, ವಿಷಯ ಸಂಗ್ರಹ ತುಂಬ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ವಿಷಯದ ಆಯ್ಕೆಯಲ್ಲಿ ಎಚ್ಚರಿಕೆಯಿಂದ ಗಮನವಿಟ್ಟುಕೊಂಡು ಪ್ರಬಂಧವನ್ನು ನೀಟಾಗಿ ಸುಂದರವಾಗಿ ಬರೆಯುವ ಅಭ್ಯಾಸವನ್ನು ಮಾಡಿಕೊಳ್ಬೇಕಾಗತ್ತೆ. ನೀವು ಪ್ರಬಂಧವನ್ನು ಎಷ್ಟು ಚೆನ್ನಾಗಿ ಬರಿತೀರಾ, ಎಷ್ಟು ನೀಟಾಗಿ ಬರಿತೀರಾ, ಅಷ್ಟು ಚೆನ್ನಾಗಿ ನಿಮಗೆ ಅಂಕಗಳು ಬರುತ್ತೆ. ಮೊದಲನೇದಾಗಿ ಒಂದು ಪ್ರಬಂಧವನ್ನು ನಾವು ನೋಡಿದಾಗ ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಇಲ್ಲಿ ಪೀಠಿಕೆಯನ್ನು ತಗೊಂಡಾಗ ಪ್ರತಿ ದೇಶಕ್ಕೂ ತನ್ನದೇ ಆದ ಹಬ್ಬಗಳಿವೆ. ಅದು ಜನಾಂಗೀಯ ಹಬ್ಬವಲ್ಲ. ಸರ್ವಧರ್ಮದವರು ಅನೇಕತೆಯಲ್ಲಿ ಏಕತೆ ಎಂಬುದನ್ನು ಸಾರಿ ತೋರಿ ಆಚರಿಸುವ ಹಬ್ಬಗಳು. ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಪೋಷಿಸುವ ಶಕ್ತಿಗಳೇ. ರಾಷ್ಟ್ರೀಯ ಹಬ್ಬಗಳು ಭಾರತದಲ್ಲಿ ಪ್ರಮುಖವಾಗಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವಗಳು ರಾಷ್ಟ್ರೀಯ ಹಬ್ಬಗಳೆನಿಸಿಕೊಂಡಿವೆ. ವಿವರಣೆ. ರಾಷ್ಟ್ರೀಯ ಹಬ್ಬದಂದು ಎಲ್ಲ ಧರ್ಮದವರು ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ. ಇದಕ್ಕೆ ಯಾವುದೇ ರೀತಿಯ ಜಾತಿ ಭೇದ ಭಾವವಿಲ್ಲ. ಯಾರು ಬೇಕಾದರೂ ಪಾಲ್ಗೊಂಡು ಈ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡುವುದು ಪ್ರಮುಖವಾಗಿದೆ. ಅದರಲ್ಲೂ ಆಗಸ್ಟ್ 15, 1947 ಭಾರತದ ಇತಿಹಾಸದಲ್ಲಿ ಮಹತ್ವಪೂರ್ಣ ದಿನ. ದೇಶ ಅಂದಿನ ದಿನ ಸ್ವತಂತ್ರವಾದದ್ದು. 2 ಶತಮಾನಗಳ ಬ್ರಿಟಿಷರ ಆಳ್ವಿಕೆ ಕೊನೆಗೊಂಡು ದೇಶದ ಹೊಸ ಅಧ್ಯಾಯ ಪ್ರಾರಂಭವಾಯಿತು. ದೇಶದ ಸ್ವಾತಂತ್ರ್ಯ ಹಲವಾರು ರಾಷ್ಟ್ರಪ್ರೇಮಿಗಳ ಬಲಿದಾನದಿಂದ ದೊರಕಿದ ಫಲ. ಸ್ವಾತಂತ್ರ್ಯ ಸಂಗ್ರಾಮದ ಮಂಚೂಣಿಯಲ್ಲಿ ಅನೇಕರು ಬಲಿದಾನದಿಂದ ಇಂದು ಸ್ವಾತಂತ್ರ್ಯ ಸಿಕ್ಕು ಅದನ್ನು ಮಹತ್ವದ ದಿನವಾಗಿ ಆಚರಿಸುತ್ತೇವೆ. ಎರಡನೆಯದಾಗಿ ಜನವರಿ 26, 1950 ಗಣರಾಜ್ಯೋತ್ಸವದ ದಿನ. ಅಂದು ನಮ್ಮ ದೇಶದ ರಾಜ್ಯ ನಮ್ಮ ದೇಶದ ಆಡಳಿತ ವಿಧಾನದ ಸಂವಿಧಾನವಾಗಿದೆ. ಸಂವಿಧಾನ ದೇಶದ ಅಮೂಲ್ಯ ಸಂಪತ್ತು. ಅದರಂತೆ ನಡೆಯಬೇಕು, ಅದನ್ನು ರಕ್ಷಿಸಬೇಕು. ಇದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಹಬ್ಬಗಳನ್ನು ಆಚರಿಸುವುದರಿಂದ ದೇಶದ ಮೇಲೆ ಒಲವು ಜೊತೆಗೆ ದೇಶಭಕ್ತಿ ಗೌರವ ಬೆಳೆಯುತ್ತದೆ. ಹೀಗಾಗಿ ನಮಗೆ ಈ ಎರಡು ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ತುಂಬ ಪ್ರಮುಖವಾದ ಸ್ಥಾನವನ್ನು ಪಡೆದಿರೋದು ನಮಗಿಲ್ಲಿ ಕಂಡುಬರುತ್ತೆ. ಜನರಲ್ಲಿ ಈ ಒಂದು
ಹಬ್ಬಗಳ ಆಚರಣೆಯಿಂದ ಐಕ್ಯತೆ ಹೆಚ್ಚಾಗುತ್ತೆ. ಈ ಹಬ್ಬಗಳಿಂದ ದೇಶದ ಮೇಲೆ ಅಭಿಮಾನ ಹೆಚ್ಚುತ್ತೆ. ಇನ್ನು ಉಪಸಂಹಾರ ನೋಡಿದಾಗ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ನಮ್ಮ ಮುಂದಿನ ಪೀಳಿಗೆಗಳಿಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿಸುವುದಾಗಿರುತ್ತೆ. ಇದರಿಂದ ದೇಶಾಭಿಮಾನ ಹೆಚ್ಚುತ್ತೆ, ದೇಶದ ಬಗ್ಗೆ ಹೋರಾಡುವ ಮನಸ್ಥಿತಿ ಬರುತ್ತೆ. ಈ ಹಬ್ಬಗಳ ಇನ್ನೊಂದು ಮೂಲ ಉದ್ದೇಶ ಏಕತೆಯನ್ನು ಹೆಚ್ಚಿಸೋದು. ನಾವೆಲ್ಲರೂ ಭಾರತೀಯರು ಎಂಬ ಸಾಮರಸ್ಯ ಉಂಟಾಗಬೇಕು, ರಾಷ್ಟ್ರಭಕ್ತಿ ಹೆಚ್ಚಬೇಕು, ಒಗ್ಗಟ್ಟನ್ನು ಮೂಡಿಸಬೇಕು ಎಂಬ ಕಾರಣದಿಂದ ಈ ಒಂದು ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಬೇಕಾಗುತ್ತೆ. ಇವುಗಳನ್ನು ಆಚರಿಸುವುದರಿಂದ ನಮ್ಮ ಐಕ್ಯತೆ ಹೆಚ್ಚುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ನಾನು ಇಚ್ಛೆ ಪಡ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.